ದಾರಿಲಿ ಹೋಯ್ತಾ ಇದ್ರು ರಗ್ಗದ್ ಕೌಚ್ಬಿಟ್ಟು ಹೆರಿಗೆ ಮಾಡ್ಬಿಡೋನು. ಹೌದು ಆಗದೆ ಒಂದೇ ಕಾಲ್ ಬಂದಿದ್ದು ಅಸ್ತ, ಇನ್ನೊಂದ್ ಕಾಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು ಒಳಗೆ. ಮತ್ತೆ ಏನ್ ಮಾಡಿದ್ರಿ? ಅದಕ್ಕೆ ಏನ್ ಮಾಡಿದೆ ನನ್ಗೆ ಗೊತ್ತಾ, ಸುಮಾರು ಎಷ್ಟು ಹೆರಿಗೆ ಮಾಡಿದಿರಾ ಇಲ್ಲಿವರೆಗೆ? 2,500 ಅಮ್ಮ, 2,500. ನಮ್ ಸಾಯಬ್ರಿಗೆ ಗೊತ್ತು, ಎಲ್ಲ ಬರ್ದಿಟ್ಬಿಟ್ಟವ್ರ. ಇಷ್ಟೇ ದಿಸಕ್ಕೆ ಹೆರಿಗೆ ಆಯ್ತದೆ ಅಂತ ನನ್ಗೆ ಗೊತ್ತು. ನಾನು ಚೆಕ್ ಮಾಡೋನಿ, ನಮ್ಮ ತಾಯಿ ಎಲ್ಲ ಕಲ್ಸ್ಕೊಟ್ಟವ್ರೆ, ಅದು ನೋಡೋನಿ. ಅದೇನ್ ಮಾಡ್ತದೆ, ಅದು ದಪ್ಪ ಆಯ್ತದೆ, ತಲೆ ಕಾಲು ಎಲ್ಲ ದಪ್ಪ ಆಯ್ತದೆ. ಅದು ಸ್ಥಾನಕ್ಕೆ ಬರ್ಬೇಕಾದ್ರೆ ಹೆಂಗ್ ಬರ್ಬೇಕು ಅಂದ್ರೆ ಸುತ್ತ ಬರ್ತದೆ, ಅರ್ಧ ಬಂದಾಗ ನೋವು ಬರ್ತದೆ. ಹೆರಿಗೆ ಆಗ್ಬೇಕಾದ್ರೆ 8 ದಿವಸ ಇಲ್ಲಿರೋದು. ಈ ನಾವೇನ್ ಮಾಡ್ಬಿಡ್ತೀವಿ, ಇನ್ನು ಹೊಟ್ಟೆ ನೋವು ಬಂದ್ಬಿಟ್ಟದಲ್ಲ, ಹೆರಿಗೆ ಆಗೋಯ್ತದೆ ಅಂತ ನಾವು ಹೊಂಟೋಯ್ತೀವಿ. ಅವಾಗ ನಾನು ಎಲ್ಲ ಹೇಳ್ಕೊಟ್ಟೆ, ಇದು ಅಪ್ಪ ಮಷಿನ್ ನೀರು ಕುಡಿಬೇಡಿ, ಮಗ ಕಪ್ಪಾಗೈತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ ನಾನು ಅವ್ರಿಗೆ ಬೈಯಕ್ಕಾದೆ. ಆ ಕಾಲದಲ್ಲಿ ನಾವು ತಗೊಂಡೋಗಿ ಐಸ್ಕಾಕ್ತಿದ್ವಾ ಮಗುನ? ಇಲ್ಲ, ತಗೊಂಡೋಗಿ ಮರ್ಕಾಕ್ಬಿಡು, ಬಟ್ಟೆ ಹಾಸು, ಮರ್ಕಾಕ್ ಮನ್ಗಿಸ್ಬಿಡೋನಿ. ವೈದ್ಯೋ ನಾರಾಯಣೋ ಹರಿಹಿ ಅಂತ ಹೇಳ್ತೀವಿ. ಅಂದರೆ ಅವರು ದೇವ್ರಿಗೆ ಸಮಾನ. ಯಾಕೆ ಅಂದರೆ ನಮ್ಮ ಜೀವ ಎಲ್ಲದೂ ಅವ್ರ ಕೈಲಿರುತ್ತೆ. ಕೆಲವು ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವ್ರು ನಮ್ಮ ಲೈಫನ್ನ ಸೇವ್ ಮಾಡ್ತಾರೆ ಅಂತ. ಒಂದು ಕಡೆ ಟೆಕ್ನಿಕಲ್ಲಾಗಿ ಅದನ್ನೆಲ್ಲ ಓದಿ ತಿಳ್ಕೊಂಡು ಮಾಡೋದು ಒಂದಾದರೆ, ಇನ್ನೊಂದು ಭಾಗದಲ್ಲಿ ನೋಡಿ ಕಲಿತು ಒಂದು ಅಂದಾಜಿನಲ್ಲಿ ಆ ಒಂದು ವಿದ್ಯೆ ಒಂಥರ ಪೂರ್ವಜನ್ಮದ ಸುಕೃತ ಅಂತ ಹೇಳ್ತಾರೆ. ಕೆಲವ್ರಿಗೆ ಹಾಗೆ ಬಂದ್ಬಿಟ್ಟಿರುತ್ತೆ. ಇವತ್ತು ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಹುಣಸೂರಿನಿಂದ ಒಂದು 20 ಕಿಲೋಮೀಟ್ರ್ ಬಂದರೆ ಹನಗೋಡು ಅಂತ ಒಂದು ಊರಿದೆ. ಅಲ್ಲಿ ಮಾಸ್ತಮ್ಮನ ಹಾಡಿ ಅಂತ ಒಂದು ಜಾಗ. ಅದೊಂದು ಹಾಡಿ, ಚಿಕ್ಕ ಒಂದು ಗ್ರಾಮ, ಒಂದು ಹಳ್ಳಿ ಅಂತ ಹೇಳ್ಬೋದು. ಆ ಊರಿನ ಹೆಸರೇ ಮಾಸ್ತಮ್ಮನ ಹಾಡಿ. ಮಾಸ್ತಮ್ಮ ಅನ್ನೋದು ಒಬ್ಬಾಕೆಯ ಹೆಸರು. ಆಕೆ ಮಾಡಿರೋ ಸಾಧನೆ, ಅವರ ಕೈಯಾರೆ ಒಂದಷ್ಟು ಜೀವಗಳಿಗೆ ಜನ್ಮ ಕೊಟ್ಟಿದ್ದಾರೆ, ಪುಟ್ಟ ಜೀವಗಳಿಗೆ. ಅಂದರೆ ಈ ಹಾಡಿಯಲ್ಲಿ ಅವರು ಹೆರಿಗೆಯನ್ನು ಮಾಡಿಸುವಾಕೆ. ಎಷ್ಟು ಹೆರಿಗೆ ಮಾಡಿಸಿದ್ದಾರೆ, ಎಷ್ಟು ಪುಟ್ಟ ಜೀವಗಳಿಗೆ ಜೀವನ ಕೊಟ್ಟಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಅವ್ರ ಜೀವನ ಹೇಗೆ ಬಂತು, ಅವ್ರು ಫೇಸ್ ಮಾಡಿದ ಚಾಲೆಂಜಸ್ ಏನು, ಆ ಇಂಟ್ರೆಸ್ಟಿಂಗ್ ಸ್ಟೋರಿನ ಇವತ್ತಿನ ಎಪಿಸೋಡಲ್ಲಿ ನೀವು ನೋಡ್ತೀರಾ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಈಗ ಮಾಡಿಸ್ತಿಲ್ವಾ ಹೆರಿಗೆ? ಇವಾಗ ಹೆರಿಗೆ ಮಾಡೋಕ್ಕೆ ಆಗೋದಿಲ್ಲ. ಯಾಕೆನ್ನು ಅವ್ರಿಗೆ ಮಾತ್ರೆ ಕೊಡ್ತಾರೆ, ಆಮೇಲೆ ನೋಡ್ತಾರೆ, ಅವ್ರನ್ನ ಚೆಕ್ ಮಾಡ್ತಾರೆ. ನಾನು ಅವಾಗೇನು ಇಲ್ಲ. ಇವಾಗ ಯಾರು ಮಾತ್ರೆ ಕೊಟ್ಟಿಲ್ಲ ಅಂದರೆ ನಂಬೋದೇ ಇಲ್ವಾ ಮಾಡಿಸ್ಕೊಳಕ್ಕೆ? ಅವರು ನೆಂಬೇಕಲ್ಲ, ನರ್ಸಮ್ಮದಿರು ನೆಂಬಿಸ್ಬೇಕಲ್ಲ, ಡಾಕ್ಟ್ರು ನೆಂಬಿಸ್ಬೇಕಲ್ಲ. ಇರೋದು ನರ್ಸಮ್ಮರ್ದು ತಪ್ಪಲ್ಲ, ಡಾಕ್ಟ್ರದ್ದು ತಪ್ಪು. ಏನು ತಪ್ಪು ಅವ್ರದ್ದು? ಅವರು ಇವಾಗ ನಮಗೆ ಅವಾಗ ಹೆರಿಗೆಗೆ ಏನೂ ಮಾಡ್ತಿರ್ಲಿಲ್ಲ. ನಾವು ಹೋಗೋದು ಎಷ್ಟು ತಿಂಗಳು ಅಂತ ನೋಡ್ಕೊಳ್ಳೋದು. ಅವ್ರನ್ನ ಏನು ಹೊಟ್ಟೆ ನೋವಾ, ತಲೆನೋವಾ ಅಂತ ನೋಡ್ಕೊಂಡು ಚೆಕ್ ಮಾಡ್ಕೊಂಡು ನಾನು ಬರೋನಿ ಹೋಗಿ. ಆದರೆ ಇಷ್ಟೇ ದಿಸಕ್ಕೆ ಹೆರಿಗೆ ಆಯ್ತದೆ ಅಂತ ನನಗೆ ಗೊತ್ತು. ನಾನು ಚೆಕ್ ಮಾಡೋನಿ, ನಮ್ಮ ತಾಯಿ ಎಲ್ಲ ಕಲ್ಸ್ಕೊಟ್ಟವ್ರೆ, ಅದು ನೋಡೋನಿ. ನೋಡ್ಬಿಟ್ಟು ಇವತ್ತಾಗಲ್ಲ, ಇನ್ನು 3 ದಿವಸ ಹೋಗ್ಬೇಕು ಅಂತ ಹೇಳ್ಕೊಂಬರೋನಿ. ಅದು ಏನಾಯ್ತದೆ ಅಂತಂದರೆ, ನನಗೆ ಓದಿಲ್ಲಮ್ಮ, ನಾನು ಹೇಳ್ತೀನಿ. ತಿಂಗಳಿಗೆ 1 ತಿಂಗಳಿಗೆ ಮಗು ತಿರುಗಬೇಕು. ಇದು ಯಾವ ಕಡೆ ಮಗು ಅದೋ ಏನದೋ ಅಂತ ನಮ್ಗೆ ಗೊತ್ತಿಲ್ಲ. ಆ ಪಿಂಡ ಎಲ್ಲದೋ ಅಂತ ಗೊತ್ತಿಲ್ಲ. ಅದೇನು ಮಾಡ್ತದೆ, ಅದು ದಪ್ಪ ಆಯ್ತದೆ, ತಲೆ ಕಾಲು ಎಲ್ಲ ದಪ್ಪ ಆಯ್ತದೆ. ಅದು ಸ್ಥಾನಕ್ಕೆ ಬರಬೇಕಾದ್ರೆ ಹೆಂಗೆ ಬರಬೇಕು ಅಂದರೆ ಸುತ್ತ ಬರ್ತದೆ, ಅರ್ಧ ಬಂದಾಗ ನೋವು ಬರ್ತದೆ. ಬಂದಾಗ ನಾವೇನು ಮಾಡ್ತೀವಿ, ತಕ್ಷಣ ಹೋಗ್ಬಿಡ್ತೀವಿ. ಈಗ ಹೆರಿಗೆ ಆಗೋಯ್ತದೆ, ಇವತ್ತು ಹೆರಿಗೆ ಮಾಡಿಬಿಡ್ತಾರೆ, ಹೊಂಟೋಗ್ಬಿಡ್ತೀವಿ ಅಂತ. ಇನ್ನೂ 8 ದಿವಸ ಅದೇ ಇಲ್ಲಿ ಹೆರಿಗೆ ಆಗಬೇಕಾದ್ರೆ 8 ದಿವಸ ಇಲ್ಲಿರೋದು. ಈ ನಾವೇನು ಮಾಡ್ಬಿಡ್ತೀವಿ, ಇನ್ನು ಹೊಟ್ಟೆ ನೋವು ಬಂದ್ಬಿಟ್ಟದಲ್ಲ, ಹೆರಿಗೆ ಆಗೋಯ್ತದೆ ಅಂತ ನಾವು ಹೊಂಟೋಯ್ತೀವಿ. ಊರಿಂದ ಊರಿಗೆ ಹೋಗ್ತೀರಾ? ಅಲ್ಲ, ಆಸ್ಪತ್ರೆಗೆ ಕರ್ಕೊಂಡು ಹೊಂಟೋಯ್ತಾರೆ ನಮ್ಮ ತಾಯ್ದಿರು. ಸರಿ ಸರಿ. ಅವಾಗ ಏನಾಯ್ತದೆ, ದಿನ ಆಗೋಗ್ಬಿಟ್ಟದೆ, ಅದಕ್ಕೆ ಇವ್ರು ಕರ್ಕೊಂಬಂದವ್ರೆ. ಅವ್ರೇನು ಮಾಡ್ತಾರೆ, ಮಾಡೋ ಕೆಲಸ ಮಾಡಿಬಿಡ್ತಾರೆ, ಮಾಡಿಬಿಟ್ಟು ಮಗು ಹಾಕ್ತಾರೆ.
ಆ ಕಾಲದಲ್ಲಿ ನಾವು ತಗೊಂಡೋಗಿ ಐಸ್ಕಾಕ್ತಿದ್ವಾ ಮಗುನ? ಇಲ್ಲ. ತಗೊಂಡೋಗಿ ಮರ್ಕಾಕ್ಬಿಡು, ಬಟ್ಟೆ ಹಾಸು, ಮರ್ಕಾಕ್ ಮನ್ಗಿಸ್ಬಿಡೋನಿ. ಅದಕ್ಕೇನು ಇರ್ಲಿಲ್ಲ, ಚೆನ್ನಾಗಿ ಆಗೋದು ಮಗು. ನಿಮ್ ಕಾಲದಲ್ಲಿ ಹೆಂಗಿತ್ತು ಹೇಳಿ? ನೀವ್ ಇವಾಗ ಎಷ್ಟು ವರ್ಷ, ನಿಮಗೆ ಎಷ್ಟು ವರ್ಷ ಇದ್ದಾಗ ಶುರು ಮಾಡಿದ್ ನೀವು? ನಾನು ಅಲ್ಲಿಗೆ 20 ವರ್ಷ ಆಗಿತ್ತು ನನ್ಗೆ. ಇನ್ನ 20 ವರ್ಷ ಆಗಿತ್ತು. ತಾಯಿ ಹೇಳ್ಕೊಟ್ರು. ಅವ್ರು ಹೆರಿಗೆ ಮಾಡ್ತಾ ಇದ್ರು. ಆ ಒಂದ್ ಮಗು ಅದೇ ನನ್ ತಂಗಿ ಅವಳೇ ಇಲ್ಲಿ ಅಮ್ಗೆಲಿ, ಅವಳನ್ನ ನಾನು ಎತ್ಕೊಂಡು ಹೋಗೋನಿ. ಆ ಮಗುನ ಎತ್ಕೊಳಕ್ ಹೋಗೋನಿ. ಒಳಗ ಅದು ಕುಡಿಯಕ್ ಹೋಗೋದಲ್ಲ, ನಾನು ಎತ್ಕೊಳ್ಳೋನಿ. ಅವಳು ಮಾಡ್ತಾ ಇದ್ ಕೆಲ್ಸನ ನನ್ಗೆ ತೋರ್ಸ್ಕೊಡೋಳು. ಹಿಂಗೆ ಮಾಡ್ಬೇಕವ, ಹಿಂಗ್ ಮಾಡ್ಬೇಕು, ಹಿಂಗ ಮಾಡ್ಬೇಕು ಅಂತ ಹೇಳ್ಕೊಡೋಳು. ಹೇಳ್ಕೊಟ್ಟಿದ್ ಕೆಲ್ಸ ನಾನ್ ಮಾಡ್ದೆ. ಈಗ ನಿಮ್ ಕಾಲದಲ್ಲಿ ಈ ಹೆರಿಗೆ ಆಗೋದು ಅಂದ್ರೆ ದಿನ ತುಂಬ್ತಾ ಬರ್ತಾ ಇರುತ್ತೆ. ಅವಾಗ ಏನ್ ಸನ್ನೆಗಳು ಇರ್ತಾ ಇತ್ತು ಗೊತ್ತಾಗ್ತಿತ್ತು ನಿಮಗೆ? ಇಷ್ಟೇ ದಿವಸದಲ್ಲಿ ಇಷ್ಟೇ ಗಂಟೆಲಿ ಆಗುತ್ತೆ ಅಂತ ಗೊತ್ತಾಗ್ತಿತ್ತಲ್ವಾ? ಗೊತ್ತಾಯ್ತು. ಅವಾಗ ಏನ್ ಕೊಡ್ತಾ ಇದ್ರಿ ಆ ಬಸರಿಗೆ? ಏನ್ ಕೊಡ್ತಾ ಇರ್ಲಿಲ್ಲ. ಜೀರಿಗೆ ನೀರ್ ಕೊಡೋದು? ಜೀರಿಗೆ ನೀರು ಒಂದೇ ಕೊಡ್ತಿದ್ದು. ಒಬ್ಬೊಬ್ರು ಏನ್ ಮಾಡ್ತಾರೆ, ಈ ಮಡಕೆಲಿ ಪಾತ್ರೆ ಮಡಕೆ ಇತ್ತಲ್ಲ ಅವಾಗ, ಅದನ್ನ ಮಸಿನ ತೇದ್ಬಿಟ್ಟು ರೊಟ್ಟಿ ಹಂಚಲಿ ಕೊಟ್ಬಿಡೋರು. ಏನಕ್ಕೆ ಕೊಡ್ತೀವಿ? ಹೊಟ್ಟೆ ಕುಡಿಯಕ್ಕೆ ಕೊಡೋರು. ಒಬ್ಬೊಬ್ರು ಕೊಡೋರು, ತಿಳಿತಿರ್ಲಿಲ್ಲ, ಕೊಟ್ಬಿಡೋರು. ಈ ಜೀರಿಗೆ ಅದಲ್ಲ, ಜೀರಿಗೆನೇ ಸರಿ ಅದಕ್ಕೆ. ಆ ಜೀರಿಗೆ ನೀರ್ ಕೊಟ್ರೆ ಹೊಟ್ಟೆ ನೋವು ಜಾಸ್ತಿ ಬರ್ತದೆ ಅಂತ ಕೊಡಾಕ್ ಶುರು ಆದ್ರು. ಆ ಮಡಕೆ ನೀರ್ ಮಸಿ ಕೊಡ್ತಿದ್ರಲ್ಲ, ಅದ್ ಸರಿ ಬಂದಿರ್ಲಿಲ್ಲ. ಅವಾಗ ನಾನು ಎಲ್ಲ ಹೇಳ್ಕೊಟ್ಟೆ, ಇದು ಅಪ್ಪ ಮಸಿ ನೀರ್ ಕುಡಿಬೇಡಿ, ಮಗ ಕಪ್ಪಾಗೈತದೆ, ಹಂಗಾಯ್ತದೆ ಹಿಂಗಾಯ್ತದೆ ಅಂತ ನಾನು ಅವ್ರಿಗೆ ಬೈಯಕಾದ್ಮೇಲೆ ಅವ್ರೆಲ್ಲ ಕಲ್ತ್ಕೊಂಡ್ರು. ಅವಾಗ ನಾನು ಹೆರಿಗೆ ಮಾಡಿದೆ. ಸುಮಾರು ಎಷ್ಟು ಹೆರಿಗೆ ಮಾಡಿದಿರಾ ಇಲ್ಲಿವರೆಗೆ? 2,500 ಅಮ್ಮ. 2,500. ನಮ್ ಸಾಯಬ್ರಿಗೆ ಗೊತ್ತ, ಎಲ್ಲ ಬರ್ದಿಟ್ಬಿಟ್ಟವ್ರು. ಮನೆಯಲ್ಲೇ ಮಾಡಿಸ್ತಿದ್ರಿ? ಇಲ್ಲ, ಅವ್ರವ್ರ ಮನೇಲಿ. ನಾನು ಅವ್ರ ಬ್ಯಾರೆ ಇವ್ರ ಬ್ಯಾರೆ ಅಂತ ನೋಡಿಲ್ಲ. ಅವ್ರ ಮಳೆಯಲ್ಲೇ ಇರ್ಲಿ, ಎಲ್ಲೇ ಇರ್ಲಿ, ಗಂದಿಲಿ ಇರ್ಲಿ, ದಾರಿಲಿ ಹೋಯ್ತಾ ಇದ್ರು ರಗ್ಗದ್ ಕೌಚ್ಬಿಟ್ಟು ಹೆರಿಗೆ ಮಾಡ್ಬಿಡೋನು. ಹೌದು, ಆಗದೆ ಮಾಡಿದ್ದೀನಿ. 2 ಮಕ್ಕಳು ಹೆರಿಗೆ ಮಾಡಿದೀನಿ. ಅಂದ್ರೆ ಟ್ವಿನ್ಸ್ ಅಂತೀವಿ ನಾವು. 2 ಮಕ್ಳು ಒಟ್ಟಿಗೆ ಹುಟ್ಟೋದು. ಒಟ್ಟು ಒಂದು ಹುಟ್ಟದ ಮೇಲೆ ಒಂದು ಹುಟ್ಟು. ಇವಾಗ ಆಡು ಮರಿ ಹುಟ್ಟೋದಿಲ್ವಾ, ಅದೇ ತರ. ಏನು ತೊಂದ್ರೆ ಆಗಿದ್ದಿಲ್ವಾ ನೀವ್ ಹೆರಿಗೆ ಮಾಡುವಾಗ? ಏನಾದ್ರು ಮಗುಗ್ ತೊಂದ್ರೆ ಆಗಿದ್ದೋ, ಬಸರಿಗ್ ತೊಂದ್ರೆ ಆಗಿದ್ದೋ, ಅಥವಾ ಮಗು ಏನಾರು ಒಂದ್ ಕಾಲು ಬಂದಿ ಇನ್ನೊಂದ್ ಕಾಲ್ ಮಡ್ಸ್ಕೊಂಡಿರು. ಈ ಮನೆ ಮಗಳಿಗೇನೆ, ನಾದ್ನಿಗೆ. ಅಲ್ದೆ ಅವಾಗ ಬಂದು ಟೇಮ್ ನಾವು ಒಂದೇ ಕಾಲ್ ಬಂದಿದ್ದು ಅಸ್ತ. ಇನ್ನೊಂದ್ ಕಾಲ್ ಸಿಕ್ಕಾಕಬಿಟ್ಟಿತ್ತು ಒಳಗೆ. ಅದಕ್ಕೇನ್ ಮಾಡ್ದೆ ನಾನು ಗೊತ್ತಾ? ಈ ಕಾಲ ಒಳಗೆ ತೊಳ್ಬಿಟ್ಟೆ. ಇದನ್ನು ಒಳಗ್ ತೊಳ್ಬಿಟ್ಟೆ. ತೊಳ್ಬಿಟ್ಟು ಆಮೇಲೆ ಕೈ ಹಾಕಿ ಎಲ್ಲ ಒಂದ್ ಸೇರ್ಸ್ಕೊಂಡೆ. ಕಾಲಿನೊಳಗೆ ನಾನು ಹೆರಿಗೆ ಮಾಡಿದ್ದು. ಬೇಕಾರೆ ಅಮ್ಮ ಅವಳೆ ಇನ್ನ ಅವಳು ಮುಗ ಎತ್ತಿ ಆಗ್ಲಿ ಮೊಮ್ಮಕ್ಕಳನ್ನೆಲ್ಲ ಮದುವೆ ಮಾಡವಳೆ. ಅವಳೆ ಈಗ ಬಂದ್ ಮಾತಾಡ್ಸ್ಕೊಂಡು ಹೋಯ್ತಾರಲ್ಲ, ಅವಳೆ. ಏನ್ ಮಾಡ್ತೀರಾ? ಇದ್ರಲ್ಲೇ ಜೀವನ ಮಾಡಿರೋದಾ? ಯಾರು ಇದ್ರೊಳಗೆ ಅವಾಗ ಜೀವನ ಮಾಡ್ತಾ ಇದ್ದು. ನೀವ್ ಕೇಳ್ತಿದ್ರ ಅಥವಾ ಎಷ್ಟು ತಗೋತಾ ಇದ್ರಿ? ಅವತ್ತಿನ ಕಾಲ ಹೇಗ್ ನಡೀತಾ ಇತ್ತು ನಿಮ್ಗೆ? ನಾನ್ ಕೇಳ್ತಿರ್ಲಿಲ್ಲಮ್ಮ. ಅವ್ರು ಏನ್ ಕೊಟ್ರೋ ಈಸ್ಕೊಳ್ಳೋನಿ. ಇಲ್ಲ. ನಿಮ್ ಮನೇಲಿ ಯಾರ್ಯಾರಿದ್ದೀರಾ? ನಮ್ಮ ಮನೇಲಿ ನಮ್ಮ ಯಜಮಾನ್ರು ಇದ್ರು. ಇಲ್ಲಿ ಅವ್ರೆ ನಮ್ಮ ಯಜಮಾನ್ರು ಕೊಟ್ಟಿರೋ ಹಿಂಸೆನ ನೋಡವ್ರೆ. ಇವ್ರ ನಮ್ಮ ಗೌಡ್ರನ್ನೇ ಬೈದವ್ರೆ, ಅಷ್ಟ್ ಹಿಂಸೆ ಕೊಡ್ಬೇಡ ಅಂತ. ಅದಕ್ಕೆ ಬೇರೆ ಆಗೋದು. ನಿಮ್ಗೆ ಮಕ್ಳು ಮರಿ? ನಮ್ಗೆ ಒಬ್ಬ ಮಗ ಅವನೇ, 4 ಜನ ಹೆಣ್ಮಕ್ಳವ್ರೆ, ಎಲ್ಲ ಇಲ್ಲೇ ಅವ್ರೆ. ಎಲ್ಲಾರ್ನು ಮತ್ತೆ ಹೇಗ್ ಸಾಕಿದ್ರಿ ನೀವು? ನಿಮ್ ಯಜಮಾನ್ರ ಜೊತೆ ಅಷ್ಟು ಆರಾಮ ಇರ್ಲಿಲ್ಲ, ಅವರೆಲ್ಲ ಗೊಳೆಕೊಳ್ಳೋರು ಅಂದ್ರೆ ಮತ್ತೆ ಹೆಂಗ್ ಅಷ್ಟು ಜನ ಮಕ್ಕಳನ್ನ ಬರೀ ಹೆರಿಗೆ ಮಾಡೇ ಸಾಕದ? ಹೆರಿಗೆ ಮಾಡಕ್ ಹೋಗೋದು, ಹೊಟ್ಟೆ ನೋವು, ಔಷಧಿ. ನಿಮ್ ಹೊಟ್ಟೆಗ್ ಸಾಕಾಗ್ತಿತ್ತ? ಇಲ್ಲ, ನಿಮ್ಮಂತವ್ರು ಕೊಡೋರು. ಪಾವು ಪಡಿ ನಾನು ಇಷ್ಟೇ ದುಡ್ಡು ಕೊಡಿ, ಇಷ್ಟೇ ರಾಗಿ ಕೊಡಿ ಅಂತ ನಾನು ಕೇಳ್ದೋಳಲ್ಲ. ಅವ್ರು ಹೊಟ್ಟೆ ಉರ್ಕೊಂಡು ಅವರೇ ಕೊಡೋರು. ಇವತ್ತು ನಾನು ಕೇಳಲ್ಲ, ಅವರೇ ಕೊಡ್ತಾರೆ. ಅವತ್ತಿನ ಕಾಲದಲ್ಲಿ ಕಾಳು ಕಡ್ಡಿ ಅಕ್ಕಿ ಬೇಳೆ ಕೊಡ್ತಾ ಇದ್ರು? ಅಕ್ಕಿ ಇಲ್ಲ, ಕಾಳು ಕೊಡ್ತಾ ಇದ್ರು, ರಾಗಿ ಕೊಡ್ತಿದ್ರು, ಹಸಿಟ್ಟು ಕೊಡ್ತಿದ್ರು. ಅಕ್ಕಿ ಇಲ್ಲ ಆ ಕಾಲದಲ್ಲಿ, ಇಲ್ಲ. ಹಿಟ್ಟು ಸುಧಾ ಕೊಡ್ತಿದ್ರು. ಅದಕ್ಕೆ ನೀವೆಲ್ಲ ಗಟ್ಟಿ ಅನ್ಕೊಳ್ಳಿ. ಹಿಟ್ಟು ಸುಧಾ ಕೊಡ್ತಿದ್ರು. ಉಪ್ಪಿನಕಾಯಿ ಇಟ್ಟು ಉಪ್ಪು ಹಾಕಿ ಕೊಟ್ರೆ ಅದನ್ನೇ ಕಡ್ಕೊಂಡು ತಿಂದ್ಬಿಟ್ಟು ನಾನು ಹೆರಿಗೆ ಮಾಡಿದ್ದೀನಿ. ಇಲ್ಲೇನೆ ನಮ್ ಡಾಕ್ಟ್ರ್ ಇಲ್ಲೇ ಅಂಗೂಡೆ ಇಲ್ಲ ಅವ್ರೆ. ನನ್ನ ಮೊಮ್ಮಗಳು, ನನ್ನ ಮಗಳು ಇಲ್ಲೇನೆ ಹೊಟ್ಟೆ ನೋವು ಬತ್ತು ಕರ್ಕೊಬಂದಿದ್ದು ಹೆರಿಗೆಗೆ. ನಾನೇನು ಮಾಡಿದೆ, ಹೆರಿಗೆ ಆಗೋದಿಲ್ಲ ಅಂದ್ಬಿಟ್ಟು ಇವಾಗಲೇ ಒಂದು 4 ವರ್ಷ 7 ವರ್ಷ ಆಯಿತು. 7 ವರ್ಷ ಜಾಸ್ತಿನೇ ಆಗದೆ. ಆ ಹುಡುಗಿ 9 ತಿಂಗಳು ಆಗಲೇ 9 ವರ್ಷ 10 ವರ್ಷ ಆಗದೆ. ಅವಳನ್ನ ಕಳಿಸ್ದೆ ನಾನು. ಕಳ್ಸತ್ಲೆ ಇವರು 3 ದಿವಸ ಹೆರಿಗೆ ಮಾಡಲೇ ಇಲ್ಲ. ನಮ್ಮ ಡಾಕ್ಟ್ರೇನೆ ಮಾಡಲಿಲ್ಲ. ಆಮೇಲೆ ಹೋಗಿ ಕೇಳಿದೆ ನಾನು,
ಸಾ ಏನು ಸಾ ನೀವು ಹೆರಿಗೆ ಮಾಡಿಲ್ವಲ್ಲ ಏನಾಗದೆ ಅಂತ ನಾನು ಕೇಳಿದೆ. ಮಾಸ್ತಮ್ಮ ನೀನು ಮಗ ಏನೋ ಒಳಗೆ ಹೆಚ್ಚು ಕಮ್ಮಿ ಆಗ್ಬಿಟ್ಟದೆ ಮಾಸ್ತಮ್ಮ, ನೀನು ಹುಣಸೂರಿಗೆ ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕು, ನಾನು ಇವಾಗ ಕಾರ ಹೇಳ್ತೀನಿ, ಕಾರಲ್ಲಿ ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿದ್ರು ಅವರು. ಆಲೇ 5 ಗಂಟೆ ಆಗದೆ. ಎಲ್ಲಿ ಕರ್ಕೊಂಡು ಹೋಗೋದು, ದುಡ್ಡಿಲ್ವಲ್ಲ ಸಾ, ಕಾಸಿಲ್ಲ. ನಾನು ಹೋಗ್ಬಿಟ್ಟು ಅಲ್ಲಿ ಇಲ್ಲಿ ಯಾರು ಕಾಲು ಕೈ ಕಟ್ಟೋಣ ಸಾ, ಆಗೋದಿಲ್ಲ. ನಾನು ಮನೆ ಕರ್ಕೊಂಡೋಗಿ ಬೆಳಗ್ಗೆ ಕರ್ಕೊಬರ್ತೀನಿ ಅಂತ ಹೇಳಿದೆ. ಮನೆಗೆ ಕರ್ಕೊಂಡೋಗಿ ಎಲ್ಲಾನ ದುಡ್ಡು ಹೊಂಚ್ಕೊಂಡು ಬೆಳಗ್ಗೆ ನೀನು ಇಲ್ಲಿಗೆ ಕರ್ಕೊಬರ್ತೀನಿ ಸಾ ಅಂತ ನಾನು ಹೇಳಿದೆ. ಹಂಗಾದ್ರೆ ನಿನ್ಗೆ ಧೈರ್ಯ ಇದ್ದರೆ, ದುಡ್ಡು ಹೊಂಚೋ ಧೈರ್ಯ ಇದ್ದರೆ ಕರ್ಕೊಂಡು ಹೋಗು ಮನೆಗೆ ಅಂದರು. ಮನೆಗೆ ಕರ್ಕೊಬಂದ್ಬಿಟ್ಟೆ. ಇದೇ ಮನೆಗೆ ಕರ್ಕೊಬಂದೆ. ಕರ್ಕೊಬಂದು ಹೊಟ್ಟೆ ನೋವು ಬರ್ತಿರ್ಲಿಲ್ಲ ಅಂತ ಅವ್ರು ಹೇಳಿದ್ರು, ಮಗು ಸತ್ತೋಗದೆ ಅಂತ ಅವ್ರು ಹೇಳಿದ್ರು. ನಾನು ಮನೆಗೆ ಕರ್ಕೊಬಂದ್ಬಿಟ್ಟೆ. ಹೊಟ್ಟೆ ನೋವು ಬಂದ್ಬಿಡ್ತು. ಹೊಟ್ಟೆ ನೋವು ಬಂದೋದಕ್ಕೆ ಹೆಣ್ಮಗು ಹೆರಿಗೆ ಆಗೋಯ್ತು. ಬದುಕಿತ್ತು ಮಗು. ಅದೇ ಇನ್ನ ಅವಳೆ ಚೆಂದಾಗವಳೆ, ಹೆಣ್ಣಾಗವಳೆ ಇವಾಗ. ಮಗಳದೇನೆ, ಮೊಮ್ಮಗಳೇನೆ. ಆಮೇಲೆ ಇಲ್ಲೇನೆ ಇನ್ನೇನಿಲ್ಲ. ಡಾಕ್ಟರ್ಗೆ ಹೋಗಿ ಹೇಳಿದ್ರ? ಇಲ್ಲ 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 ಕೇಳಿ. ಆಮೇಲೆ ಒತ್ತರ ಹೊತ್ತಿಗೆ ಮಾಸ್ತಮ್ಮ ಕರ್ಕೊಬತ್ತೀಯ ಅಂದ್ರು ಸಾ ಅಂತ ಮೆಲ್ಗಂದೆ. ಇದೇನು ಮೆಲ್ಗೆ ಮಾತಾಡ್ತೀಯಾ ಅಂತ ಕೇಳಿದ್ರು. ಇನ್ನ ಅವರೇ ಆಮೇಲೆ ಹೆಣ್ಣು ಪಾಪು ಹೆರಿಗೆ ಆಗೋಯ್ತು ಸಾ ಅಂತ ಅಂದ್ಬಿಟ್ಟೆ. ಹಂಗಂತ್ಲಾ ಹಾ ಅಂದ್ರು.